ಇದು ಡ್ರ್ಯಾಗನ್ ಫ್ರೂಟ್ ಬೆಳಿಬೋದು ಅಂತ ಹೇಳಿದರು. ಬೇರೆ ಬೆಳೆಗಳು ಹೋಲಿಕೆ ಮಾಡಿದರೆ ಇದು ಒಂದ್ಸರಿ ಇನ್ವೆಸ್ಟ್ ಮಾಡಿ ಒಂದು 20 ವರ್ಷ 25 ವರ್ಷವರೆಗೂ ಒಳ್ಳೆ ಲಾಭ ಮಾಡ್ಕೋಬೋದು. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಕೋಲಾರ ತಾಲೂಕು ಕೋರಗಂಡಳ್ಳಿ ಗ್ರಾಮ. ನಾವು ಸುಮಾರು ಒಂದು 30 ವರ್ಷದಿಂದ ಟೊಮಟೊ, ಆಲೂಗಡ್ಡೆ, ಬೇರೆ ವಿವಿಧ ತರಕಾರಿಗಳ ಹೂಕೋಸು, ಎಲೆಕೋಸು ಎಲ್ಲ ಬೆಳೀತಾ ಇದ್ವಿ. ನಮಗೆ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ನಮ್ಗೆ ಲಾಭ ಇರಲಿಲ್ಲ. ಒಂದು 2 ವರ್ಷದ ಹಿಂದೆ ನಮಗೆ ನಮ್ಮ ಅಣ್ಣ ಅವರು ಯಾರೋ ಪರಿಚಯ ಮಾಡಿದಾಗ ಬೆಂಗಳೂರಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಬೆಳಿಬೋದು ಅಂತ ಹೇಳಿದರು. ಅದನ್ನ ಇಲ್ಲಿ ಕೋಲಾರ ತಾಲೂಕಲ್ಲಿ ಕೋರಗಂಡಳ್ಳಿಯಲ್ಲಿ ನಾವು 2 ವರ್ಷದಿಂದ ಈ ಗಿಡನ ನಾಟಿ ಮಾಡಿದ್ವಿ. ಹೋದ ವರ್ಷ ಒಳ್ಳೆ ಇಳುವರಿ ಬಂದಿತ್ತು, ಒಂದು 20 ಟನ್ವರೆಗೂ ಬಂದಿತ್ತು. ಆವ್ರೇಜು 110ರಿಂದ 130ವರೆಗೂ ಪರ್ ಕೆಜಿ ಮಾರ್ಕೆಟಿಂಗ್ ಇದು. ಈ ವರ್ಷ ಹತ್ತಿರ ಒಂದು 30ರಿಂದ 40 ಟನ್ವರೆಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ರೆಡಿ 10 ದಿವಸದಿಂದ ಇದು ಕಟಾವು ಮಾಡ್ತಾಯಿದ್ದೀವಿ. 130 ರೂಪಾಯಿ ಇದೆ ಪರ್ ಕೆ ಜಿ. ಇಲ್ಲೇ ಬಂದು ವ್ಯಾಪಾರಸ್ಥರು ಕೇರಳ, ತಮಿಳ್ನಾಡಿಂದ, ಆಂಧ್ರದಿಂದ, ಗುಂಟೂರು, ಹೈದ್ರಾಬಾದಿಂದ ಬಂದು ಇಲ್ಲೇ ತೋಟದಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ರೈತರಿಗೇನು ಇದರಿಂದ ಒಳ್ಳೆ ಲಾಭ ಮಾಡ್ಬೋದು, ಯಾಕಂದರೆ ಇದು ಅಷ್ಟು ಲೇಬರು ಬೇಕಾಗಿಲ್ಲ. ಬಂಡವಾಳನೂ ಒಂದು ಸರಿ ಬಂಡವಾಳ ಹಾಕಿದರೆ ಇದು ಒಂದು 20-25 ವರ್ಷವರೆಗೂ ಆವ್ರೇಜು ಇಳುವರಿ 6 ತಿಂಗಳು ಇಳುವರಿ ಬರ್ತಾ ಇರುತ್ತೆ. ಮೇಯಿಂದ ನವಂಬರ್ವರೆಗೂ ಇದು ಕಟಾವು ಇದೆ. ಆಮೇಲೆ ಎಲ್ಲ ಸ್ಟೆಮ್ಮೆಲ್ಲ ಇದು ಬೆಳೆಯೋಕ್ಕೆ ಶುರು ಆಗುತ್ತೆ. ಆಮೇಲೆ ಮೇಲೆ ಫ್ಲವರಿಂಗ್ ಆಗುತ್ತೆ. ಇದೇನು ಔಷಧಿನೂ ಅಷ್ಟೇನು ಬೇಕಾಗಿಲ್ಲ. ಒಂದು ಯಾವುದು ಫಂಗಿಸೈಡ್ ಯಾವುದಾದ್ರೂ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದ್ರಾಯಿತು. ಇಲ್ಲ ಇದಕ್ಕೆ ಕುದುರೆ ಗೊಬ್ಬರ ಪ್ಲಸ್ಸು ಈ ದನದ ಗೊಬ್ಬರ ಇದು ಕೊಟ್ಕೋಬೋದು. ಮಾಮೂಲಿ ಮೂಟೆ ಗೊಬ್ಬರ ಎಲ್ಲ ಕಡಿಮೆನೇ. ಏನಿದ್ರೂ ದನದ ಗೊಬ್ಬರ ಹಾಕ್ಕೊಂಡ್ರೆ ಸಾಕು. ಒಂದು 3 ತಿಂಗಳಿಗೊಂದು ಸರಿ ಕಾಯಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ 1-2 ಟೈಮ್ ಕೊಡಬೇಕಾಗುತ್ತೆ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ. ಇನ್ನು ಕೆಮಿಕಲ್ಸು ಯಾವುದೂ ಬೇಕಾಗಿಲ್ಲ. M45 ಇಲ್ಲ ಕ್ಲೋರೋಫಾರಿಫಸ್ ವೀಕ್ಲಿ ಒಂದ್ಸರಿ ಇಲ್ಲ 15 ಡೇಸ್ ಒಂದ್ಸರಿ ಸ್ಪ್ರೇ ಮಾಡ್ಕೋಬೋದು. ಈ ಬೇಸಿಗೆಯಲ್ಲಿ KLN ಅಂತ ಸುಣ್ಣದ ನೀರು ಅದು ಸ್ಪ್ರೇ ಮಾಡಬೇಕಾಗುತ್ತೆ, ಯಾಕೆ ಬಿಸಿಲು ಜಾಸ್ತಿ ಇರೋದ್ರಿಂದ. ಅಷ್ಟೇನು ಬಂಡವಾಳನೂ ಬೀಳಲ್ಲ. ಇದು ಬೇರೆ ಬೆಳೆಗಳು ಹೋಲಿಕೆ ಮಾಡಿದರೆ ಇದು ಒಂದ್ಸರಿ ಇನ್ವೆಸ್ಟ್ ಮಾಡಿ ಒಂದು 20 ವರ್ಷ 25 ವರ್ಷವರೆಗೂ ಒಳ್ಳೆ ಲಾಭ ಮಾಡ್ಕೋಬೋದು. ಆವ್ರೇಜ್ ಈ ಸರಿ ಒಂದು 30-35 ಟನ್ ಅಂದ್ರೆ ಆವ್ರೇಜು 120-130 ರೂಪಾಯಿಂದ ಎಲ್ಲ ಕಳೆದು ಒಂದು 30-35 ಲಕ್ಷವರೆಗೂ ಇದು ಇನ್ಕಮ್ ಮಾಡ್ಕೋಬೋದು. ಇದು ರೈತರಿಗೆ, ಯಾಕಂದರೆ ಟೊಮಟೊ ಅದೆಲ್ಲ ಬೆಳೆದು ಒಂದು ಟೈಮ್ ಸಿಗುತ್ತೆ, ಒಂಥರ ಲಾಟ್ರಿ ಇದ್ದಂಗೆ. ಇದು ಎನಿ ಟೈಮು ರೇಟ್ ಏನು ಡೌನ್ ಆಗೋಲ್ಲ, ಯಾಕಂದರೆ 4-5 ವರ್ಷದಿಂದ ಕೆಲವೊಂದು ಜನ ಬೆಳೆದಿರೋದು ನೋಡ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಲ್ಲಿ ಒಂದು ತೋಟ ಮಾಡಿ ಅದು 4ನೇ ವರ್ಷ ಇದು, ಅದು ಒಳ್ಳೆ ಇಳುವರಿ ಬಂದಿದೆ. ಅದರಲ್ಲೂ ಹೋದ ಸರಿನ 50 ಟನ್ ಬಂದಿತ್ತು. ಈ ಸರಿ ಒಂದು 60-70 ಟನ್ ಬರೋ ನಿರೀಕ್ಷೆ ಇದೆ. ಲಾಸ್ಟ್ 1 ವೀಕ್ದಲ್ಲಿ 10 ಟನ್ ನಾವು ಹಾರ್ವೆಸ್ಟ್ ಮಾಡಿದ್ವಿ. ಆವ್ರೇಜ್ 130 ರೂಪಾಯಿ ಹೋಗಿದೆ. ಅದು ತೋಟದಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಡೈಲಿ ಕೇಳ್ತಾ ಇದ್ದಾರೆ, ಬೇರೆ ರೈತರು ಯಾರ್ದಾರು ಇದ್ದರೆ ಹೇಳಿ, ಒಳ್ಳೆ ಇದಿದೆ, ಡಿಮ್ಯಾಂಡ್ ಇದೆ. ಹೈದ್ರಾಬಾದ್ಗಾಗಲಿ, ಗುಂಟೂರಾಗಲಿ, ಕೇರಳ ಪಾಲಕ್ಕಾಡ್ಗಾಗಲಿ, ಹೊಸೂರು ಎಲ್ಲ ಬಂದು ಇಲ್ಲೇ ಬಂದು ವ್ಯಾಪಾರಸ್ಥರು ಇಲ್ಲೇ ತೋಟದಲ್ಲೇ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ನೋಡ್ಬೋದು, ಇದು ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಈ ಸರಿನೂ ಒಳ್ಳೆ ಮಳೆ ಬೀಳ್ತಾ ಇದೆ. ಮಳೆ ಬಿದ್ದಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗುತ್ತೆ. ಒಳ್ಳೆ ಚೆನ್ನಾಗಿ ಕಾಯಿ ಒಳ್ಳೆ ಸೈಜ್ ಬರ್ತದೆ. 600-700 ಗ್ರಾಮ್ ಬರ್ತದೆ. ಎ ಕ್ವಾಲಿಟಿ ಎಲ್ಲ ಆಲ್ಮೋಸ್ಟ್ ಎಲ್ಲನೂ. ಸಿ ಕ್ವಾಲಿಟಿ ಇಲ್ಲವೇ ಇಲ್ಲ ಇಲ್ಲಿ. ಈಗ ಚೆನ್ನಾಗಿ ಬಂದಿದೆ. ಇದು ರೈತರಿಗೆ ಒಂದು ಮಾಹಿತಿ ಏನಂದರೆ, ಯಾರಾದರೂ ಬಂದು ಇದ್ದರೆ ಇಲ್ಲಿ ಬಂದು ಕೋರಗಂಡಳ್ಳಿ, ಕೋಲಾರ ತಾಲೂಕು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ನಾವಿರ್ತೀವಿ, ಇಲ್ಲ ನಮ್ಮ ಇವರು ಇರ್ತಾರೆ, ರಘು ಅಂತ ಇರ್ತಾರೆ, ನಮ್ಮ ಭಾವ ಇರ್ತಾರೆ, ಬಂದು ಮೀಟ್ ಮಾಡಿ ಅವ್ರಿಗೂ ಮಾಹಿತಿ ಬೇಕಾದರೆ ಕೊಡ್ತೀವಿ. ಇದು 6.5 ಎಕರೆಯಲ್ಲಿ ಬೆಳೆದಿದ್ದೀವಿ. ಯಾಕಂದರೆ ಮೊದಲು ಟೊಮಟೊ, ಆಲೂಗಡ್ಡೆ ಜಾಸ್ತಿ ಬೆಳೀತಾಯಿದ್ವಿ ನಾವು 30-40 ವರ್ಷದಿಂದ. ಏನೋ ಮಾಮೂಲಿ ಮಾರ್ಕೆಟಿಂಗ್ ಸ್ವಲ್ಪ ಮಡ್ರಾಸ್ ತೊಗೊಂಡೋಗ್ಬೇಕಾಯ್ತು, ಇಲ್ಲ ಮೆಟ್ಬೆಳೆ ತೊಗೊಂಡೋಗ್ಬೇಕಾಯ್ತು. ಏನು ನಾವು ತೊಗೊಂಡೋಗಿದ್ದೆ ಮಾರ್ಕೆಟಲ್ಲಿ, ಆಗೇನು ಮಾರ್ಕೆಟಿಂಗು ಮಡ್ರಾಸ್ ತೊಗೊಂಡೋಗ್ಬೇಕಾಯ್ತು. ಟೊಮಟೊ ಎಲ್ಲನೂ ಮಾರ್ಕೆಟಿಂಗ್ ನಮಗೇನು ಸಿಗ್ತಾಯಿಲ್ಲ ರೈತರಿಗೆ. ಈಗ ಇದು ಬೆಳೆಯೋದ್ರಿಂದ ತೋಟದಲ್ಲೇ ಬರೋದ್ರಿಂದ ಕಮಿಷನ್ ಇಲ್ಲ, ಏನಿಲ್ಲ. ಡೈರೆಕ್ಟ್ ದಳ್ಳಾಳಿಗಳು ಏನಿಲ್ಲ, ನಾವೇ ಡೈರೆಕ್ಟಾಗಿ ತೊಗೊಬೋದು. ನಮ್ಮ ಅಕೌಂಟಿಗೆ ಅಮೌಂಟ್ ಅವರೇ ಇಲ್ಲೇ ಆನ್ಲೈನ್ ಪೇಮೆಂಟು ಮಾಡ್ತಾರೆ. ರೈತರಿಗೇನಂದರೆ ಮೀಡಿಯೇಟ್ರ್ ಇಲ್ಲದೆ ಇರೋದ್ರಿಂದ ಇದು ಹೆಚ್ಚಿನ ಲಾಭ ತೊಗೋಬೋದು, ಕಮಿಷನ್ ಇಲ್ಲ. ಒಟ್ಟಾಗಿ ಇವತ್ತು 2 ಟನ್ ಸಿಕ್ಕಿದೆ, ಮೊನ್ನೆ 2.5 ಟನ್ ಸಿಕ್ಕಿದೆ. ಈಗ ನವಂಬರ್ವರೆಗೂ 15 ಡೇಸ್ 10 ಡೇಸ್ ಬ್ಯಾಚು ಬರ್ತಾನೆ ಇರುತ್ತೆ. ಇದು 600-700 ಗ್ರಾಮ್ ಇದೆ ಒಂದು ಹಣ್ಣು. 1 kg ಬರ್ತದೆ. ಆವ್ರೇಜು ನಾವು ಜಂಬೋ 700 ಗ್ರಾಮ್, 600-700 ಗ್ರಾಮ್ ಜಂಬೋ ವೆರೈಟಿನೇ ಜಾಸ್ತಿ ಇದೆ. ಕುದುರೆ ಗೊಬ್ಬರ ಕೊಡೋದ್ರಿಂದ
ಕ್ವಾಲಿಟಿ ಚೆನ್ನಾಗಿದಾಗ್ತದೆ. ತುಂಬ ದಿವಸ ಮಾರ್ಕೆಟಲ್ಲೂ ಅವ್ರು ಮಾರ್ಕೆಟಿಂಗ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಪ್ಲಸ್ ಅವರು ಹಣ್ಣಿಟ್ಟು ಮಾರಾಟ ಮಾಡೋಕ್ಕೂ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ ಅದು. ಹೌದೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಒಟ್ಟು ಇದು ಬಂದು 500 ರೂಪಾಯಿ ಬೀಳುತ್ತೆ ರಿಂಗು ಪ್ಲಸ್ ಕಂಬಕ್ಕೆ. ಒಂದು ಸಾರಿ ಇನ್ವೆಸ್ಟ್ಮೆಂಟು. ಲೇಬರ್ ಏನಿಲ್ಲ, 2-3 ಜನ ಇದ್ದರೆ ಇದು ಮೇಂಟೈನ್ ಮಾಡ್ಕೋಬೋದು. ಔಷಧಿ ಹೊಡೆದು 15 ದಿವಸ ಒಂದು ಸಾರಿ ನೀರು ಹಾಯಿಸೋರೆಲ್ಲ ಡ್ರಿಪ್ ಇರಿಗೇಷನ್ ಇರೋದ್ರಿಂದ ಯಾವುದು ಅಷ್ಟೇನು ಖರ್ಚು ಬರೋಲ್ಲ. 2-3 ಜನ ಇದ್ದರೆ ಮೇಂಟೈನ್ ಮಾಡ್ಕೋಬೋದು. ಹೌದೌದು, ಮಾಡಿದ್ದಾರೆ. ಸುಮಾರು ಜನಕ್ಕೆ ನಾವು ಎಷ್ಟು ಟೈಮು ಕಟ್ ಮಾಡಿಕೊಟ್ಟಿದ್ವಿ. ಅವರು ತುಂಬ ಚೆನ್ನಾಗಿ ಬೆಳೆ ಆಗಿದೆ. ಅದು ಮಾರ್ಕೆಟಿಂಗು ನಾವು ಅವ್ರಿಗೂ ಐಡಿಯಾ ಕೊಡ್ತಾಯಿದ್ದೀವಿ. ವ್ಯಾಪಾರಸ್ಥರು ಏನು ನಮ್ಮದು ಇದ್ದರೆ ಬಂದು ನಾವು ವ್ಯಾಪಾರಸ್ಥರ ನಂಬರೆಲ್ಲ ಕೊಡ್ತಾಯಿದ್ದೀವಿ, ಅಲ್ಲಿ ಹೋಗಿ ಅವರು ಪರ್ಚೇಸ್ ಮಾಡ್ತಾಯಿದ್ದಾರೆ. ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾಯಿದ್ದಾರೆ ನಾವು ಬೆಳಿಬೇಕಂತ. ಒಂದೇ ಬೆಳೆನೇ ಡಿಪೆಂಡ್ ಆಗೋಂಗಿಲ್ಲ. ಇದು ಕಮರ್ಷಿಯಲ್ ಕ್ರಾಪ್ ಇರೋದ್ರಿಂದ ನಮಗೆ ಒಳ್ಳೆಯ ಅನುಕೂಲ ಇದೆ. ಇದರಿಂದ ಬೆಳಿಬೋದು. ಬಟರ್ ಫ್ರೂಟು ಬೆಳಿಬೋದು. ಬೇರೆ ನಾವು ಒಂದ್ಸರಿ ಸ್ಟ್ರಾಬೆರಿ ಹಾಕಿದ್ವಿ, ಇನ್ನು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಬೆಳೆಯೋಕ್ಕಾಗಲ್ಲ. ಬಟರ್ ಫ್ರೂಟ್ ಆಲ್ರೆಡಿ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ ಅದು. ಇದು 25-30 ವರ್ಷ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಈಗ 2ನೇ ವರ್ಷ. ಅಲ್ಲಿ ಬೆಂಗಳೂರು ಹೆಸರುಘಟ್ಟ ಅದು 4ನೇ ವರ್ಷ. ಅದು ಚೆನ್ನಾಗಿ ಬಂದಿದೆ.